ಜೋಳದ ದೋಸೆ ಅದ್ರಾಗ ಇದ್ರಾಗ ತಿಂದೀವಿ ಇದ್ರಾಗ ತಿಂತೀವಿ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು ಬರ್ರಿ. ಇವತ್ತು ಬುಧವಾರ ಬೆಳಗ್ಗೆ ಟೈಮ 6:30 ಆಗೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ಇನ್ನು ದೇವ್ರ ಪೂಜೆ ಮಾಡಬೇಕ್ರಿ. ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೊಸ್ತಿಲ್ಕ ರಂಗೋಲಿಗೆ ಹಾಕಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಬೇಕು. ಫಸ್ಟಿಗೆ ನಿನ್ನೆ ಇಟ್ಟಿದ್ದು ಹೂವೆಲ್ಲ ತೆಗೆದು ಮತ್ತು ಧೂಪ ಎಲ್ಲ ಹಚ್ಚಿರ್ತೀವಲ್ರಿ, ಅಂದರೆ ಲೋಬಾನೆಲ್ಲ ಹಾಕಿರ್ತೀವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಫಸ್ಟಿಗೆ ಏನೈತಲ್ಲ ಹೊಸ್ತಿಲ್ಕ ರಂಗೋಲಿ ಹಾಕಿಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡ್ಬೇಕಂತಾರೆ. ಅಂದರೆ ಇದೇ ರೀತಿ ಮಾಡಬೇಕು. ಈ 9 ದಿವಸ ಆದ್ರೂ ಈ ರೀತಿ ಮಾಡೋದ್ರಿ. ಡೈಲಿ ಏನೈತಲ್ಲ ಜಳಕ ಮಾಡ್ದೇ ರಂಗೋಲಿ ಹಾಕಿರ್ತೀವಿ, ಆದರೆ ಈ 9 ದಿವಸ ಏನೈತಲ್ಲ ಜಳಕ ಮಾಡಿಬಿಟ್ಟನೆ ಹೊಸ್ತಿಲ್ಕ ಪೂಜೆ ಮಾಡೋದು. ಸಿಂಪಲ್ಲಾಗಿರಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಹೊಸ್ತಿಲ್ಕ ಮತ್ತು ಸಿಂಪಲ್ಲಾಗಿ ಈ ರೀತಿ ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕೋದು. ಈ ರೀತಿ ಅದು ರಂಗೋಲಿ ಲೇಟ್ ಇದ್ದು ಅಂದರೆ ರಂಗೋಲಿ ಹಾಕೋದು ಈಸಿ ಆಗುತ್ತೆ ನೋಡ್ರಿ. ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕೋದು ನಾನು ತರಬೇಕಾಗಿತ್ತು. ನನ್ನ ಕಡೆನೂ 1-2 ಅಷ್ಟೇ ಅದಾವ್ರಿ. ಈಗಿದ್ರೆ ಹೊಸ್ತಿಲ್ಕ ರಂಗೋಲಿ ಹಾಕಿ ಬಂದು ದೇವ್ರ ಪೂಜೆನೂ ಕಂಪ್ಲೀಟ್ ಮಾಡಿದೆ ನೋಡ್ರಿ. ನಾನು ಸಂಜಿಕೆ ನೈವೇದ್ಯ ಮಾಡೋದು. ಕೆಲವೊಬ್ಬರು ಬೆಳಗ್ಗೆನೇ ನೈವೇದ್ಯ ಮಾಡಿಬಿಟ್ಟು ದೇವ್ರಿಗೆ ಹಿಡಿತಾರೆ, ಅಂದರೆ ನಾವು ಊಟ ಮಾಡೋದು ಸಂಜಿಕಲ್ಲ. ಹಂಗಾಗಿ ಸಂಜಿಕನ್ನು ನಾನು ನೈವೇದ್ಯ ಮಾಡೋದು. ಬೆಳಗ್ಗೆ ಬರೀ ಬೆಲ್ಲ ಸಕ್ಕರೆ ಅಥವಾ ಹಣ್ಣು ಇದ್ರೆ ಅಷ್ಟೇ ಇಟ್ಟಿರ್ತೀನಿ ರೀ ನೈವೇದ್ಯಕ್ಕೆ. ಈಗ ದೇವ್ರ ಪೂಜೆನೂ ಮಾಡಿಬಿಟ್ಟು ನಮ್ಮ ಮನೆಯವರು ಇವತ್ತಿನಿಂದ ಉಪವಾಸ ಮಾಡ್ತಾರಂತ. ಅಂದರೆ ನಿನ್ನೆ 2 ದಿವಸನೂ ಅವರು ಬೆಳಗ್ಗೆಯಿಂದ ಸಂಜೆ ಮಟ್ಟ ಏನೂ ತಿಂದಿತ್ತಿಲ್ಲ ರೀ. ಹಾಗಾಗಿ ಯಾಕೇನೋ ಗೊತ್ತಿಲ್ಲ, ನನಗೂ ಉಪವಾಸ ಮಾಡ್ಬೇಕು ಅನ್ಸಾಕತ್ತೈತಿ. ಈಗ 2 ದಿವಸನೂ ಉಪವಾಸ ಆಗೈತ್ರಿ. ಯಾಕಂದ್ರೆ ಅವರು ಬೆಳಗ್ಗೆ ಹೋದವರು ರಾತ್ರಿನೇ ಬಂದಿದ್ರಲ್ಲ, ಹಾಗಾಗಿ ಸಂಜಿಕನ ಊಟ ಮಾಡಿದರು. ಹಾಗಾಗಿ ಈಗಿದ್ರೆ 9 ದಿವಸ ನಾನು ಉಪವಾಸ ಮಾಡ್ತೀನಿ ಅಂತಂದರು. ಆಯಿತು ಮಾಡಿರಿ, ಮಾಡೋರಿಗೆ ಯಾಕೆ ನಾವು ಯಾಕೆ ಬ್ಯಾಡ ಅನ್ನೋದು ಅವ್ರವ್ರ ಭಕ್ತಿ ಅಲ್ರಿ. ಹಾಗಾಗಿ ಮಾಡ್ತಂತ ಅಂದ್ಕೂಡಲೇ ಆಯಿತು ಮಾಡಿರಿ ಅಂತಂದೆ ನಾನು. ಈಗ ಅವರು ಚಹಾ ಕೇಳಿದ್ರೆ ಹಾಗಾಗಿ ಚಹಾ ಮಾಡಿ ಕೊಡಾಕಂತೀನಿ ನೋಡ್ರಿ. ನಾನು ಬಿಸಿನೀರು ಕುಡ್ದಿದ್ದಿಲ್ಲ, ಹಾಗಾಗಿ 1 ಚಮಚದಷ್ಟು ಕೊಬ್ಬರಿ ಎಣ್ಣೆ ಕುಡಿದ್ಬಿಟ್ಟು ಆಮೇಲೆ ಬಿಸಿನೀರು ಕುಡಿದೆ ನೋಡ್ರಿ. ಅಂದರೆ ನಮ್ಗೆ ಹೀಟ್ ಜಾಸ್ತಿ ಆಗುತ್ತಲ್ಲ ಊಟ ಮಾಡ್ಲಿಕ್ಕಂದ್ರೆ, ಅಂದರೆ ಸ್ವಲ್ಪ ಹೀಟ್ ಆದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಕುಡಿದು ಬಿಸಿನೀರು ಕುಡಿಯೋದ್ರಿಂದ ಹೀಟ್ ಕಮ್ಮಿ ಆಗುತ್ತೆ. ಅಂದರೆ 1 ಚಮಚದಷ್ಟನ್ನು ತೊಗೋಬೇಕ್ರಿ ಕೊಬ್ಬರಿ ಎಣ್ಣೆ. ಈಗಿದ್ರೆ ನಮ್ಮ ಮನೆಯವ್ರಿಗೆ ಚಹಾ ಮಾಡಿ ಕೊಟ್ಬಿಟ್ಟು ಮನೋಗಿದ್ರೆ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ. ಮನೋನು ನಾನು ಉಪವಾಸ ಮಾಡಲೇನು ಮಮ್ಮಿ, ನೀವು ಎಲ್ಲರೂ ಉಪವಾಸ ಮಾಡಿರಿ, ನಾನು ಮಾಡಿಬಿಟ್ನಲ್ಲ ಅಂತಂದ. ನೋಡಪ್ಪ ನಿನ್ನಿಷ್ಟ ಅಂತಂದೆ ನಾನು. ಮಮ್ಮಿ ನನಗೆಲ್ಲ ಉಪವಾಸ ಮಾಡೋದಾಗಲ್ವ, ನಮಗೆ ಊಟ ಬೇಕು ಅಂತಂದ. ಆಯ್ತಪ್ಪ ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು, ಯಾರಿಗೇನು ಒತ್ತಾಯನೂ ಮಾಡೋಕ್ಕೆ ಹೋಗಬಾರ್ದು ಮತ್ತು ಊಟ ಮಾಡ್ನು ಅಂತ ಹೇಳಕ್ಕೆ ಹೋಗಬಾರ್ದು. ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಅದೇ ರೀತಿ ಮಾಡಬೇಕು. ಅಂದರೆ ನಾನು ಮಾಡಂತನೂ ಹೇಳಂಗಿಲ್ಲ, ಬ್ಯಾಡ ಅಂತನೂ ಹೇಳಂಗಿಲ್ಲ ರೀ. ಮಾಡ್ತೀನಂದ್ರೆ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ. ನಂದು ಏನೈತಿಲ್ಲ, ನಾನು ಹೋದ ವರ್ಷನೂ ಮಾಡಿದ್ದೆ, ಈ ವರ್ಷನೂ ಉಪವಾಸ ಮಾಡೋದ್ರಿ 9 ದಿವಸ. ಹಂಗಾಗಿ ನಮ್ಮ ಮನೆಯವರು ಈ ಸಲ ನಾನು ಮಾಡ್ತೀನಿ ತಂದು ಕೂಡಲೇ ಆಯಿತು ಮಾಡಿರಿ ಅಂತಂದೆ. ನಾನು ನೋಡಿ ತನೂ ಉಪವಾಸ ಮಾಡ್ತೀನಂತೇಳಿ ಆಯ್ತು ತನೂ ಉಪವಾಸ ಮಾಡಾಕಂತಾಳು. ಅಡುಗೆ ಕೆಲಸ ಬೆಳಗ್ಗೆ ಏನೂ ಇಲ್ಲಾರ್ದಂಗೆ ಆಗೈತೆ ನೋಡ್ರಿ. ಮನಗಷ್ಟನ ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಾಕತ್ತಿದ್ದೆ, ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತೇಳಿ. ಮನೂ ಮೆಣಸಿನ್ಕಾಯಿನೂ ಕಟ್ ಮಾಡಿ ಕೊಟ್ಟ ಮತ್ತು ಉಪ್ಪಿಟ್ಟನ್ನೆಲ್ಲ ರೆಡಿ ಮಾಡಿದ್ವಿ ನೋಡ್ರಿ. ನಾನು ಕೂಡ್ಬಿಟ್ಟು ಮನಗೆ ಉಪ್ಪಿಟ್ಟು ನಾಷ್ಟಕ್ಕೆ ಹಾಕಿ ಕೊಟ್ಟೆ ರೀ, ಶಾವಿಗೆ ಉಪ್ಪಿಟ್ಟು. ಇನ್ನು ನಿನ್ನೆ ಅಕ್ಕಿ ನೆನ್ಸಕ್ಕೆ ಹಾಕಿದ್ದೆ ಅಲ್ರಿ, ಅಕ್ಕಿ ಮತ್ತು ಮೆಂತ್ಯ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು, ಅಂದರೆ 2 ಗ್ಲಾಸ್ ಅಕ್ಕಿಗೆ 1 ಮುಷ್ಟಿಯಷ್ಟು ಮೆಂತ್ಯ ಮತ್ತು 1 ಮುಷ್ಟಿಯಷ್ಟು ಕಡಲೆಬೇಳೆ ಹಾಕಿದ್ದೆ ರೀ. ಅಂದರೆ ಕಹಿ ಬರೋಂಗಿಲ್ಲ, ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಕಡಲೆಬೇಳೆ ಇಷ್ಟ ಇದ್ರೆ ಹಾಕ್ಬೋದು, ಹಾಕ್ಲಿಕ್ಕೂ ನಡಿತೈತಿ. ಅಂದರೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 1 ಮುಷ್ಟಿಯಷ್ಟು ನಾನು ಮೆಂತ್ಯನ ಹಾಕಿದ್ದೀನಿ. ಅಂದರೆ ಒಂದು 3-4 ಚಮಚದಷ್ಟು ಮೆಂತ್ಯ ಹಾಕ್ತಾವೆ. ಅಷ್ಟು ಮೆಂತ್ಯ ಹಾಕಿಬಿಟ್ಟು ನೆನೆಸಿ ರುಬ್ಬ ಮುಂದಾಗ ಸ್ವಲ್ಪ ಅನ್ನ ಅಥವಾ ಅವಲಕ್ಕಿ ಹಾಕಿಬಿಟ್ರೆ ಮೆತ್ತಗೆ ಹಾಕ್ತಾವ್ರಿ. ಹಾಗಾಗಿ ಸ್ವಲ್ಪ ಅನ್ನ ಅಥವಾ ಅವಲಕ್ಕಿನ ಹಾಕಬೇಕು, 1 ಹಿಡಿಯಷ್ಟನ್ನು ಹಾಕ್ಬೇಕ್ರಿ. ಹಾಕಿ ನೀರು ಹಾಕಿ ಈ ರೀತಿ ರುಬ್ಕೊಂಡ್ರಾಯ್ತು. ದೋಸೆ ಮಸ್ತ್ ಬರ್ತಾವೆ ನೋಡ್ರಿ. ಉದ್ದಿನಬೇಳೆ ಹಾಕ್ಲಿಕ್ಕಂದ್ರೂ ನಿನ್ನೆ ನಾನು ಇಡೋದ್ರೊಳಗೆ ತೋರಿಸಿದ್ದೀನಿ ಏನೇನು ಹಾಕಿದ್ದೀನಿ ಅಂತೇಳಿ. 2 ಗ್ಲಾಸ್ ಅಕ್ಕಿ ಮತ್ತು 1 ಮುಷ್ಟಿಯಷ್ಟು ಮೆಂತ್ಯ ರೀ ಮತ್ತು 1 ಮುಷ್ಟಿಯಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಇಲ್ಲ ಅಂದ್ರೂ ಈ ರೀತಿ ದೋಸೆ ಮಾಡ್ಬೋದು, ಟೇಸ್ಟ್ ಸಖತ್ತಾಗಿ ಬರ್ತಾವೆ. ಖಂಡಿತ ಒಂದ್ಸಲ ಟ್ರೈ ಮಾಡಿರಿ.
ಈಗಿದ್ರೆ ಎಲ್ಲನೂ ಈ ರೀತಿ ರುಬ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಒಂದು 7 ರಿಂದ 8 ತಾಸು ಇಡಬೇಕಾಗೋದ್ರೆ ನಾನು ಇವತ್ತು ಬೆಳಿಗ್ಗೆ ರುಬ್ಬಾಕತ್ತಿದ್ದು ಸಂಜೆಗೆ ಮಾಡ್ಬೇಕಂತೇಳಿ ತನೂ ಕೇಳಿದ್ಲಲ್ಲ ದೋಸೆ ಬೇಕಂತೇಳಿ ಬೆಳಿಗ್ಗೆನೂ ತಿನ್ನಂಗಿಲ್ಲ ಮತ್ತು ಮಧ್ಯಾಹ್ನ ತಿನ್ನಂಗಿಲ್ಲ ಸಂಜೆಗೆ ಮಾಡಿಕೊಟ್ರೆ ಆಯಿತು ಅಂಥೇಳಿ ಅದನ್ನ ಹಿಟ್ಟು ಬೆಳಗ್ಗೆನೇ ರೆಡಿ ಮಾಡಿಟ್ಟೆ ನೋಡಿರಿ. ಈಗ ನಾನು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಕಾಯಿಪಲ್ಯಕ್ಕೆ ಹೋಗಿ ಬರ್ಬೇಕಂತೇಳಿ ಬೆಳಗಿನ ನಮ್ಮ ಮನೆಯವ್ರಿಗೆ ಚಹಾ ಮಾಡಿಕೊಟ್ಟಿದ್ದೆ ಅವ್ರು ಅಲ್ಲಂತಂದರು. ಹಾಗಾಗಿ ನಾನು ಸ್ವಲ್ಪ ತುಳಸಿ ಮತ್ತು ಲೆಮನ್ ಗ್ರಾಸ್ ಹಾಕಿಬಿಟ್ಟು ಚಹಾ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ನನಗೆ ನಾರ್ಮಲ್ ಚಹಾ ಇಷ್ಟನೇ ಆಗಂಗಿಲ್ಲ, ಏನಾದರೂ ಒಂದು ಏಲಕ್ಕಿ ಅಥವಾ ಶುಂಠಿ ಈ ರೀತಿ ಲೆಮನ್ ಗ್ರಾಸ್ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ಚಹಾ ರೀ. ಹಾಗಾಗಿ ಚಾನು ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಕಾಯಿಪಲ್ಯಕ್ಕೆ ಹೊಂಟಿವಿ ನೋಡಿರಿ. ನಾನು ಮತ್ತು ನಮ್ಮ ಮನೆಯವ್ರು ಹೋಗಿ ಕಾಯಿಪಲ್ಯನೂ ತಂದ್ವಿ. 9 ಗಂಟೆಗೆ ಹೋಗಿದ್ದೀವಿ ರೀ. 10 ಗಂಟೆ ಆಗಿ 20 ನಿಮಿಷ ಆಗಿತ್ತು. ಕಾಯಿಪಲ್ಯನೂ ತಂದ್ವಿ. ಇನ್ನು ತೆಗಿಯೋ ಕೆಲಸ ಸ್ಟಾರ್ಟ್ ನೋಡಿರಿ. ಕಾಯಿಪಲ್ಯ ತಂದ ದಿವ್ಸ ಅಂತೂ ಸಿಕ್ಕಾಪಟ್ಟೆ ಕೆಲಸ ಅಂತ ಅನ್ಸುತ್ತೆ ನನಗಂತೂ. ಹಾಗಾದ್ರೆ ಕಾಯಿಪಲ್ಯ ತಂದಿಟ್ಟು ಒಂದು 5 ನಿಮಿಷ ಆಗಿಲ್ಲ ನೊರ್ಚಿ ಕೊಡಾಕ ಸ್ಟಾರ್ಟ್ ಆಗಿ. ಇವಾಗಂತೂ ಹಣ್ಣಾಗಲಿ ಮತ್ತು ತರಕಾರಿ ಆಗಲಿ ಹಂಗೆ ಇಟ್ಬಿಟ್ರೆ ನೊರ್ಜ ಕೊಡಾಕ ಸ್ಟಾರ್ಟ್ ಆಗ್ತಾವೆ ನೋಡಿರಿ. ಅಂದರೆ ಸ್ವಚ್ಛ ತೊಳೆದು ಇಟ್ಬಿಟ್ರೂ ನೊರ್ಜಿ ಕೊಡಾಕ ಸ್ಟಾರ್ಟ್ ಆಗ್ತಾವೆ. ಅಂದರೆ ಇಲ್ಲಿ ಹೊರಗಡೆ ಇಟ್ಟಿದ್ದೆ ಅಲ್ರಿ, ಹಾಗಾಗಿ ನೊರ್ಜು ಬಂದಿದ್ದು. ಅಂದರೆ ಸ್ವಲ್ಪ ಕತ್ಲಿ ಇದ್ದಲ್ಲಿ ಇಟ್ಬಿಟ್ರೆ ನೊರ್ಜು ಬರೋಂಗಿಲ್ಲ ರೀ, ಬೆಳಕಿದ್ದಲ್ಲಿ ಇಟ್ಬಿಟ್ರೆ ಜಾಸ್ತಿ ನೊರ್ಜು ಬರ್ತಾವೆ. ನಾನು ಅಷ್ಟೇ ರೀ, ಕಾಯಿಪಲ್ಲೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಕೆಳಗಡೆನೇ ಇಟ್ಟಿರ್ತೀನಿ. ಗ್ಯಾಸ್ ಕಟ್ಟಿ ಮೇಲೆ ಇಟ್ಬಿಟ್ರೆ ನೊರ್ಜ ಸ್ವಲ್ಪ ಜಾಸ್ತಿನೇ ಬರ್ತಾವೆ. ಅಂದರೆ ಇವಾಗ ಮಳೆಗಾಲದಾಗ ನೊರ್ಜ ಆಗ್ತಾವಂತ ಹೇಳ್ತಾರೆ, ಹಾಗಾಗಿ ಆದಷ್ಟು ಮುಚ್ಚಿಡೋದನ್ನ ಬೆಸ್ಟ್ ರೀ. ಈಗಿದ್ರೆ ಕಾಯಿಪಲ್ಯ ಎಲ್ಲ ಸಪ್ರೇಟಾಗಿ ಮಾಡಾಕಂತೀವಿ ನೋಡಿರಿ. ಅದೊಂದು ದೊಡ್ಡ ಕೆಲಸ. ಮುಂದೆ ಎಲ್ಲ ಕೂಡಿಸ್ಬಿಟ್ಟು ತಂದಿರ್ತೀವಿ. ಅಂದರೆ ಕೆಲವೊಬ್ಬರು ಎಲ್ಲದಕ್ಕೂ ಒಂದೊಂದು ಕವರ್ ತಂದುಬಿಟ್ಟು ಕವರ್ದಾಗ ಹಾಕ್ಕೊಂಡು ತೊಗೊಂಡು ಹೋಗ್ತಾರೆ. ಆ ರೀತಿ ನಂಗೆ ಮಾಡೋಕೆ ಆಗಂಗೇ ಇಲ್ಲ ರೀ. ಒಂದ್ರೊಳಗನೆ ಮಿಕ್ಸ್ ಮಾಡಿಕೊಂಡು ತಂದುಬಿಟ್ಟು ಇಲ್ಲಿ ಬಂದಮೇಲೆ ಸಪ್ರೇಟ್ ಮಾಡೋದು. ಅಂದರೆ ಜಾಸ್ತಿ ಟೆನ್ಷನ್. ಅಂದರೆ ಮೆಣಸಿನ್ಕಾಯಿ, ಚೌಳಿಕಾಯಿ, ಅವರೆಕಾಯಿ ಇವನ್ನೆಲ್ಲ ಕೂಡಿಸ್ಕೊಂಡು ತಂದುಬಿಟ್ರೆ ಅದನ್ನ ಸಪ್ರೇಟ್ ಮಾಡೋದು ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಈಗಿದ್ರೆ ಬೀನ್ಸ್ ಮತ್ತು ನಾನು ಮೆಣಸಿನ್ಕಾಯಿ ಅಷ್ಟೇ ತಂದಿದ್ದೆ ರೀ. ಚೌಳಿಕಾಯಿ ಆಗಲಿ ಮತ್ತು ಅವ್ರೆಕಾಯಿ ಆಗಲಿ ತಂದಿಲ್ಲ. ಚೌಳಿಕಾಯಿ ರೇಟ್ ಅಂತೂ 40 ರೂಪಾಯಿಗೆ 1/4 kg ರೀ. ಅದಂತೂ ಸಾಲೋದೇ ಇಲ್ಲ. 1/4 kg ತಂದುಬಿಟ್ರು. ಹಾಗಾಗಿ ನಾನು ತರಕ್ಕೆ ಹೋಗಿಲ್ಲ ರೀ. ಮತ್ತು ಇವಾಗ ಪಲ್ಯನೂ ಮಾಡೋಂಗಿಲ್ಲ, ಉಳ್ಳಾಗಡ್ಡಿ ಹಾಕಿ ಮಾಡಿಬಿಟ್ರೆ ಅದು ಟೇಸ್ಟ್ ಆಗುತ್ತೆ ಚೌಳಿಕಾಯಿ ಪಲ್ಯ. ಹಾಗಾಗಿ ನಾನು ತರಕ್ಕೆ ಹೋಗಿಲ್ಲ. ಬೀಟ್ರೂಟ್, ಬೀನ್ಸ್ ಮತ್ತು ಪಡವಲಕಾಯಿ ಸ್ವಲ್ಪ ಕಾಯಿಪಲ್ಯ ತಂದಿದ್ದು. ಸಂಜೆಗೆ ಒಂದೇ ಟೈಮ್ ಮಾಡೋದಿರುತ್ತಲ್ಲ ರೀ, ಮಧ್ಯಾಹ್ನ ಅಷ್ಟೇ ಊಟ ಮಾಡ್ತಾನೋ, ಅದಕ್ಕಾಗಿ ಸ್ವಲ್ಪ ತಂದಿದ್ದು. ಮತ್ತು ಮೊನ್ನೆ ತಂದಿದ್ದು ಇನ್ನೂ ಸ್ವಲ್ಪ ಐತಿ. ಬುಧವಾರ ಕಾಯಿಪಲ್ಯ ಮಾರ್ಕೆಟ್ನಾಗ ಬಳಿನೂ ಬರ್ತಾವ್ರಿ. ಅಲ್ಲಿ ನಮ್ಮ ಮನೆಯವರಿದ್ರೆ ಬಳಿ ತಗೋ ಅಂತ ಅನ್ನಕತ್ತಿದ್ರೆ, ಹಾಗಾಗಿ ತಗೋ ಅಂತ ಅಂದ್ಕೂಡಲೇ ತೊಗೊಂಡೆ ನೋಡ್ರಿ. ಮತ್ತು ಅಲ್ಲಿ ಅಂದ್ಕೂಡಲೇ ಅವರಿಗೆ ಬೇಸರ ಆಗುತ್ತೆ, ಮತ್ತು ಏನೂ ಕೊಡ್ಸಂಗಿಲ್ಲ ಅಂತಿ ತಗೋ ಅಂದಾಗ ತೊಗೊಳಂಗಿಲ್ಲ ಅಂತಾರಂತೇಳಿ ಮತ್ತೆ ತೊಗೊಂಡು ಬಂದೆ ರೀ. ತಂದು ಕೂಡಲೇ ಮನೆಯೊಳಗೆ ಚೆಕ್ ಮಾಡ್ತೀನಿ. 3 ಬಳಿ ಇದ್ರೆ ಸೀಳೆ ಬಿಟ್ಟಿದ್ದು. ಮತ್ತು ಎಷ್ಟ್ರ ಹಾಕಿದ್ದು ನೋಡ್ರಿ ಅಕ್ಕ ಅಂತ ಹೇಳಾಕತ್ತಿದ್ರು. ಆಯ್ತು ಅವ್ರಿಗೆ ಚಲೋ ಮಾಡಿರಿ ಅಂತೇಳಿ ತೊಗೊಂಡು ಬಂದೆ. ಬಂದ ಕೂಡಲೇ ಚೆಕ್ ಮಾಡ್ತೀನಿ. 3 ಬಳಿ ಸೀಳೆ ಇದ್ದು ನೋಡ್ರಿ. ಅವನ್ನ ಯೂಸ್ ಮಾಡೋಕ್ಕೂ ಬರೋಂಗಿಲ್ಲಲ್ಲ, ಹಾಗಾಗಿ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಉಳಿದಿದ್ದನ್ನು ಇಲ್ಲಿ ಇಟ್ಟಿದ್ದೀನಿ ನೋಡಿರಿ. ಹಿಂಗೆ ಮಾಡ್ತಾರೆ. ನಾವು ನಂಬಿಕೆ ಇಟ್ಟು ತೊಗೊತೀವಲ್ಲ. ಬಾಳೆಹಣ್ಣು ತೊಗೋಬೇಕಾದ್ರೂ ಅಷ್ಟೇ ರೀ. ಇಲ್ಲ ಜಾಸ್ತಿ ಅದಾವೆ ನೋಡಿರಿ, 2-3 ಎಕ್ಸ್ಟ್ರಾ ರೊಕ್ಕ ಕೊಡ್ರಿ ಅಂತಾರು. ಮನೆಗೆ ಬಂದು ನೋಡಿದ ಕೂಡಲೇ ಅಷ್ಟೇ ಇದಿರ್ತಾವೆ. ಅಂದ್ರೆ 1 ಡಜನ್ ಅಷ್ಟೇ ಇರ್ತಾವೆ. ಅಂದರೆ ಕೆಲವೊಬ್ಬರು ಮಾಡ್ತಾ ಇರ್ತಾರೆ, ಎಲ್ಲರೂ ಅದೇ ರೀತಿ ಮಾಡೋಂಗಿಲ್ಲ ರೀ, ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ಫೈನಲಿ ಕಾಯಿಪಲ್ಲೆಲ್ಲ ಸಪ್ರೇಟ್ ಮಾಡಿ ತೊಳೆದು ಇಟ್ಟಿದ್ದೀನಿ ನೋಡಿರಿ. ನನ್ನ ಮಗ ಇದ್ರೆ ಜ್ಯೂಸ್ ಮಾಡಿ ಕೊಟ್ಟನಂತೆ ರೆಡಿ ಮಾಡೋಕ್ಕಂತಂದ್ರೆ, ನಮ್ಮ ಮನೆಯವ್ರು ಇದ್ರೆ ಜ್ಯೂಸ್ ಮಾಡಿ ಕೊಡೋ ಅಂತಂದರು. ಇಲ್ಲ ಮಮ್ಮಿ ನಾನೇ ರೆಡಿ ಮಾಡ್ತಂತ ರೆಡಿ ಮಾಡೋಕ್ಕಂತಿದ್ದೆ ರೀ. ಅಂದ್ರೆ ಆ್ಯಪಲ್ ಮತ್ತು ಬಾಳೆಹಣ್ಣು ಹಾಕಿಬಿಟ್ಟು ಆ್ಯಪಲ್ ಮೇಲಿನ ಸಪ್ಪೆ ಎಲ್ಲ ತೆಗೆದು ಮತ್ತು ಬಾಳೆಹಣ್ಣು, ಸಕ್ಕರೆ, ಏಲಕ್ಕಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ರೆಡಿ ಮಾಡಿ ಕೊಡ್ತಂದ್ರೆ ಮನೊಂದು ಕೆಲಸ ಏನೈತಲ್ಲ ಭಾಳ ನೀಟಾಗಿ ಕರೆಕ್ಟಾಗಿರುತ್ತೆ. ತನೂ ಆಗಲಿ ನಮ್ಮ ಮನೆಯವರಾಗಲಿ ಅಷ್ಟೊಂದು ಕೆಲಸ ನೀಟಾಗಿ ಇರೋಂಗಿಲ್ಲ. ಅಂದರೆ ಯಾವುದೇ ವಸ್ತು ತೊಗೊಳ್ಳಿ ಅದು ಎಲ್ಲಿರ್ಬೇಕಲ್ಲ ಅಲ್ಲೇ ಒಯ್ದು ಇಟ್ಬಿಟ್ಟು ತನೂ ಒಂದು ಸಲ ಚಹಾ ಮಾಡಿಬಿಟ್ರೆ ಚಹಾ ಪುಡಿ ಡಬ್ಬಿ ಮತ್ತು ಸಕ್ಕರೆ ಡಬ್ಬಿ ಎಲ್ಲ ಗ್ಯಾಸ್ ಕಟ್ಟಿ ಮೇಲೆ ಇರ್ತಾವೆ ರೀ. ಮನು ಹಾಗಲ್ಲ, ಏನು ತೊಗೋತಾನಲ್ಲ ಅದನ್ನ ಒಯ್ದು ಮತ್ತು ಅಲ್ಲೇ ಜಾಗಕ್ಕೆ ಇಡ್ತಾನೋ. ಹಾಗಾಗಿ ನೀಟ್ ಅನ್ಸುತ್ತೆ ರೀ. ನಾವಾದರೂ ಅಷ್ಟೇ ಮನೆ ಕ್ಲೀನಾಗಿರ್ಬೇಕಂದ್ರೆ ಅದು ಯಾವ್ದು ವಸ್ತು ತೊಗೊಂಡಿರ್ತೀವಲ್ಲ ಅಲ್ಲೇ ಒಯ್ದು ಇಟ್ಬಿಟ್ರೆ ನೀಟಾಗಿ ಅನಿಸುತ್ತೆ. ಮತ್ತು ಪದೇ ಅವಶ್ಯಕತೆ ಅವಶ್ಯಕತೆನೇ ಬೀಳಂಗಿಲ್ಲ ರೀ. ಮತ್ತು ಅಲ್ಲೇ ಇಟ್ಬಿಟ್ಟು ಮತ್ತೊಂದು ಸಲ ಅದನ್ನ ಎತ್ತಿಡೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಮತ್ತು ಬೇಸರನೂ ಬರುತ್ತಲ್ಲ, ಅದು ಕೈಯಾಗಿದ್ದಾಗ ಮತ್ತು ಅದು ಜಾಗಕ್ಕೆ ಒಯ್ದು ಇಟ್ಬಿಟ್ರೆ ಕೆಲಸನೂ ಕಮ್ಮಿ ಅನಿಸುತ್ತೆ.
ಫೈನಲಿ ಮನು ಇದ್ರೆ ಜ್ಯೂಸ್ನು ರೆಡಿ ಮಾಡ್ದೆ ನೋಡ್ರಿ. ಬಾಳೆಹಣ್ಣು ಮತ್ತು ಆ್ಯಪಲ್ಲ, ಏಲಕ್ಕಿ, ಸಕ್ರೆ, ಹಾಲು ಈ ರೀತಿ ಹಾಕಿಬಿಟ್ಟು ಜ್ಯೂಸ್ ಮಾಡಬೇಕು. ಟೇಸ್ಟ್ ಆಗೋದ್ರಿ. ನಮ್ಮ ಮನೆಯವ್ರಿಗೆ ಹಣ್ಣು ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಅವ್ರ ಸಲಿಂದನೇ ರೆಡಿ ಮಾಡಾಕತ್ತಿದ್ದು. ಅಂದರೆ ಯಾವಾಗಲೂ ಹಣ್ಣು ತಂದ ತಕ್ಷಣ ಹಂಗೆ ರೀ ಜ್ಯೂಸ್ ಮಾಡಿ ಕೊಡು ಅಂತಲೇ ಕೇಳ್ತಾರೆ. ಆ್ಯಕ್ಚುಲಿ ಸಕ್ರೆ, ಹಾಲು ಮತ್ತು ಹಣ್ಣು ಮಿಕ್ಸ್ ಮಾಡಿ ತಿನ್ನಬಾರ್ದು ಅಂತಾರೋ, ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅವ್ರಿಗೆ ಇಷ್ಟ ಅಲ್ಲ, ಹಾಗಾಗಿ ಮಾಡಿ ಕೊಡು ಅಂತ ಅಂದ್ಕೊಳ್ಳೆ ಮಾಡಿ ಕೊಡಬೇಕಾಗುತ್ತೆ. ಮನು ಇದ್ರೆ ಇವತ್ತು ನಾನು ಮಾಡಿ ಕೊಡ್ತಂತ ಎಷ್ಟು ನೀಟಾಗಿ ಕರೆಕ್ಟಾಗಿ ರೆಡಿ ಮಾಡಿಬಿಟ್ಟು ಎಲ್ಲ ಪಪ್ಪಾಗಿದ್ರೆ ಗ್ಲಾಸ್ನ ಹಾಕಿ ಕೊಟ್ಟು ಬಂದ ನೋಡ್ರಿ. ನಾನು ಕಾಯಿಪಲ್ಲೆಲ್ಲ ತೊಳೆದು ಇಟ್ಟಿದ್ದೀನಿ, ಇನ್ನು ಕವರಿಗೆ ಹಾಕಿ ಎತ್ತಿಡಬೇಕು. ನನಗೂ ರೆಡಿ ಮಾಡಿ ಇಟ್ಟಿದ್ದಾರೆ ಗ್ಲಾಸ್, ನಾನು ಕುಡಿಯಾಕಂತೀನಿ ನೋಡ್ರಿ. ನಮ್ಮ ಮನೆಯವ್ರು ಇವತ್ತೊಂದು ದೊಡ್ಡ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಮಸ್ತ್ ನೀಟಾಗಿ ಅವರು ಕೆಲಸ ಮಾಡ್ಯಾರು. ಅಂದರೆ ದಾಳಿಂಬ್ರಿ ತಂದಿದ್ದೀವಲ್ಲ, ಹಾಗೆ ಇಟ್ಬಿಟ್ರೆ ಮಕ್ಕಳಾಗಲಿ ನಾವಾಗಲಿ ತಿನ್ನಂಗಿಲ್ಲ ರೀ. ಈ ರೀತಿ ಏನಿಲ್ಲ, ಬಿಡಿಸ್ಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಇತ್ತು. ಬೇಕಂದಾಗ ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಚೂರು ಉಪ್ಪು ಹಾಕ್ಕೊಂಡು ತಿಂದ್ಬಿಟ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಾರು. ಮತ್ತು ಎಷ್ಟು ನೋಡಾಕೂ ಎಷ್ಟು ಮಸ್ತ್ ಕಾಣಕ್ಕಂತವು ದಾಳಿಂಬ್ರಿ. ನೋಡ್ತಾ ಇದ್ರೇ ತಿನ್ಬೇಕಂತ ಸಾಕತ್ತಿತ್ತು. ನಾನು ಸ್ವಲ್ಪ ತಿಂದೆ ನೋಡ್ರಿ. ಟೇಸ್ಟ್ನು ಮಸ್ತ್ ಇದ್ದು. ತೆಗೆದು ಫ್ರಿಜ್ನಾಗ ಇಟ್ಬಿಟ್ಟು ಆಲ್ರೆಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇನ್ನು ಬಾಂಡೆ ತಿಕ್ಕಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ನಿನ್ನೆ ಸಂಜೆ ಮಾಡಿ ಇಟ್ಕೊಂಡು ಬಾಂಡೆಗೆ ಒಳ ಮಾಡಿ ಇಟ್ಟಿದ್ದು. ಅಂದರೆ ನಿನ್ನೆ ರಾತ್ರಿ ಊಟ ಆದಮೇಲೆ ತಿಕ್ಕಾಕವಲ್ಲ ಅನಿಸ್ತು, ಕಾಲು ನೋಸಾಕತ್ತಿದ್ರಿ. ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಬಾಂಡೆ ತಿಕ್ಕೋದು ಕುಂತ್ಬಿಟ್ರೆ ದೇವ್ರ ಪೂಜೆ ಎಲ್ಲ ಮಾಡೋದು ಲೇಟ್ ಆಗುತ್ತೆ. ಹಾಗಾಗಿ ಆಮೇಲೆ ತಿಕ್ಕಿದ್ರೆ ಆಯ್ತಂತ ಫಸ್ಟಿಗೆ ಜಳಕ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಅಂದರೆ ಒಂದು ಬುಟ್ಟಿಗೆ ಹಾಕಿ ಹೊರಗಡೆ ತಂದು ಇಟ್ಟಿದ್ದೆ ರೀ. ಸಿಂಕ್ ಒಳಗೆ ಇಟ್ಟಿದ್ದಿಲ್ಲ, ಹೊರಗಡೆ ಇಟ್ಬಿಟ್ರೆ ನಮಗೂ ನೋಡಕ್ಕೆ ಅಂದರೆ ಟೆನ್ಷನ್ ಅನ್ಸಂಗಿಲ್ಲ ರೀ. ಸಿಂಕ್ ಒಳಗೆ ಬಾಂಡೆ ಇಟ್ಬಿಟ್ರಂತೂ ತಲೆನೇ ತಿರುಗುತ್ತೆ. ಹಂಗಾಗಿ ಬೆಳಗ್ಗೆನೆಲ್ಲ ಬುಟ್ಟಿಗೆ ಹಾಕಿ ಹೊರಗಡೆ ಇಟ್ಟಿದ್ದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತು ಇಡೋದು ಕೆಲಸ ಇರುತ್ತಲ್ಲ ರೀ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಬಾಂಡೆ ಎಲ್ಲ ತಿಕ್ಕಿ ಮತ್ತು ಕಸ ಗುಡಿಸಿ ಮುಖ ತಕ್ಕೊಂಡು ಈಗಿದ್ರೆ ನೈವೇದ್ಯಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನೈವೇದ್ಯಕ್ಕಿದ್ರೆ ಶಾವಿಗೆ ಪಾಯಸ ರೆಡಿ ಮಾಡೋಣಂತ ಫಸ್ಟಿಗೆ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ರೀ. ನಿನ್ನೆ ಏನಿಲ್ಲ ಹುಗ್ಗಿ ಮಾಡಿದ್ದೆ, ಮೊನ್ನೆ ಶಿರಾ ಮಾಡಿದ್ದೆ. ಇವತ್ತು ಪಾಯಸ ಮಾಡಿರೈತಂತ ಪಾಯಸನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಒಂದು ಸೈಡ್ ಹಾಲನ್ನು ಕಾಸಿ ಇಟ್ಟಿದ್ದೀನಿ ರೀ. ಇನ್ನು ಶಾವಿಗೆನ ಹುರ್ಕೊಂಡ್ಬಿಟ್ಟು ಸಿಂಪಲ್ಲಾಗಿ ಪಾಯಸ ಮಾಡೋದಾಗಲಿ ಶಿರಾ ಮಾಡೋದಾಗಲಿ ಒಂದು ದೊಡ್ಡ ಕೆಲಸನಲ್ರಿ. ಹುಗ್ಗಿ ಅಥವಾ ಹೋಳ್ಗೆ ಮಾಡೋಕ್ಕಾದ್ರೆ ಏನೋ ಒಂದು ತಾಸು ಟೈಮ್ ಹಿಡಿಯುತ್ತೆ. ಪಾಯಸ ಆಗಲಿ ಮತ್ತು ಶಿರಾ ಆಗಲಿ ಒಂದು 5 ರಿಂದ 10 ನಿಮಿಷ ಒಳಗಡೆ ರೆಡಿ ಆಗ್ಬಿಡ್ತೈತ್ರಿ. ನೈವೇದ್ಯ ಮಾಡೋದನ್ನು ಅಷ್ಟು ದೊಡ್ಡ ಕಷ್ಟದ ಕೆಲಸನೇ ಅಲ್ಲ. ಈಗಿದ್ರೆ ಶಾವಿಗೆನ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಸಣ್ಣ ಉರಿಯೊಳಗೆ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಬೊಗೋಣಿಕ್ಕಿಂತ ಕಡಾಯಿ ಒಳಗೆ ಮಾಡೋದು ಪಾಯಸ ಬೆಸ್ಟ್ ರೀ. ಅಂದರೆ ನನಗದು ಬೊಗೋಣಿ ಒಳಗೆ ಹುರಿಯಾಕನೇ ಸರಿಯಾಗಿ ಬರೋಂಗಿಲ್ಲ. ಅಂದರೆ ಇದು ಸ್ಟೀಲ್ ಬೊಗೋಣಿ ಒಳಗೆ ಹುರಿದ್ಬಿಟ್ರೂ ಜಲ್ದಿ ಹೊತ್ತಾರೆ. ಸಣ್ಣ ಉರಿ ಒಳಗನ್ನ ಹುರ್ಕೋಬೇಕಾಗುತ್ತೆ. ಮತ್ತು ಜರ್ಮನಿ ಕಡಾಯಿ ಥರ ಅದಾವಲ್ಲ ರೀ, ಅದ್ರೊಳಗೆ ಮಾಡಿಬಿಟ್ರೆ ಒಂದೊಂದು ಸಲ ಹಾಲು ಒಡ್ಕೋತಾ ಇರ್ತಾವೆ. ಹಾಗಾಗಿ ನಾನು ಸ್ಟೀಲ್ ಬೊಗೋಣಿ ಒಳಗೆ ಮಾಡೋಕತ್ತಿದ್ದೆ. ಆ್ಯಕ್ಚುಲಿ ಸ್ಟೀಲ್ ಕಡಾಯಿ ಬರುತ್ತಾವಲ್ರಿ, ಅವನ್ನ ತೊಗೋಬೇಕಾಗೈತಿ. ಈ ರೀತಿ ನೈವೇದ್ಯ ಮಾಡಮ್ದ ಭಾಳ ಯೂಸ್ ಆಗ್ತಾವೆ. ಮತ್ತು ಅದ್ರೊಳಗೆ ನಾವು ಪಲ್ಯ ಮಾಡಿಬಿಟ್ರು ನೆಕ್ಸ್ಟ್ ಟೈಮ್ ಪಾಯಸ ಮಾಡಮ್ದಾಗೂ ಅದು ಒಡ್ಕೊಳಂಗಿಲ್ಲ ರೀ. ಜರ್ಮನಿ ಬಾಂಡೆ ಯೂಸ್ ಮಾಡ್ತೀವಲ್ಲ, ಅಂದರೆ ಅಲ್ಯೂಮಿನಿಯಂ ಬಾಂಡೆ ಯೂಸ್ ಮಾಡಿದಾಗ ಏನೈತಿಲ್ಲ ಅದು ಒಡ್ಕೋ ಚಾನ್ಸ್ ಇರುತ್ತೆ. ಹಾಗಾಗಿ ಮಾಡೋಕ್ಕೆ ಹೋಗಬಾರ್ದು. ಈಗಿದ್ರೆ ಶಾವಿಗೆನ ಹುರಿದ್ಬಿಟ್ಟು ಅದಕ್ಕೆ ಹಾಲು ಹಾಕಿ ಕುದಿಸಾಕೆ ಇಟ್ಟಿದ್ದೀನಿ ರೀ. ಈ ಕಡೆ ಏನೈತಲ್ಲ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಆಯ್ತಂತ ಕಟ್ ಮಾಡಾಕಂತೀನಿ ನೋಡ್ರಿ. ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಶಾವಿಗೆನೂ ಕುದಿಯೋಕೆ ಸ್ಟಾರ್ಟ್ ಆಗಿತ್ತು, ಅಂದರೆ ಸ್ವಲ್ಪ ಮೆತ್ತಗಾಗಿ ಕುದಿಸ್ಕೋಬೇಕು. ಮತ್ತು ಈ ಕಡೆ ಏಲಕ್ಕಿ ಮತ್ತು ಸ್ವಲ್ಪ ಸೋಂಪನ್ನು ಕುಟ್ಬಿಟ್ಟು ಇಟ್ಟಿದ್ದೀನಿ ರೀ. ಅಂದರೆ ನಾನು ಸ್ವಲ್ಪ ಪಾಯಸಕ್ಕೆ ಏನೈತಲ್ಲ ಸೋಂಪು ಹಾಕ್ತೀನಿ, ಟೇಸ್ಟ್ ಚಲೋ ಬರುತ್ತೆ ರೀ. ಈಗಿದ್ರೆ ಅದನ್ನು ಶಾವಿಗೆ ಕುದೀತಾ ಇನ್ನು ಸ್ವಲ್ಪ ತುಪ್ಪ ಒಳಗೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಪಾಯಸಕ್ಕೆ ಹಾಕಬೇಕು. ಟೇಸ್ಟ್ ಚಲೋ ಇರುತ್ತೆ ರೀ. ತಿನ್ನೋ ಮುಂದಾಗೆಲ್ಲ ಬಾಯಿ ಸಿಗ್ತಾವಲ್ಲ, ಅದು ಟೇಸ್ಟ್ ಜಾಸ್ತಿ ಅನಿಸುತ್ತೆ. ಈ ಕಡೆ ಶಾವಿಗೆನೂ ಕುದೀತಲ್ರಿ, ಚಲೋತ್ನಾಗ ಕುದಿಸ್ಕೋಬೇಕು. ಆಮೇಲೆ ಸಕ್ಕರೆ ಹಾಕಬೇಕು. ಫಸ್ಟ್ ಸಕ್ಕರೆ ಹಾಕಿಬಿಟ್ರೆ ಏನಿಲ್ಲ ಅದು ಶಾವಿಗೆ ಸರಿಯಾಗಿ ಕುದಿಯಂಗಿಲ್ಲ ರೀ, ಬಿರುಸಾದಂಗೆ ಆಗುತ್ತೆ. ಶಾವಿಗೆ ಎಲ್ಲ ಮೆತ್ತಗಾದ್ಮೇಲೆ ಅದು ಸಕ್ಕರೆ ಹಾಕಿಬಿಟ್ಟು ಆಮೇಲೆ ಕುಟ್ಟಿಟ್ಟಿದ್ದ ಏಲಕ್ಕಿ ಸೋಂಪನ್ನು ಹಾಕಿ ಹುರಿದಿಟ್ಟಿದ್ದೇನೈತಲ್ರಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸಿದ್ರಾಯ್ತು. ಪಾಯಸ ರೆಡಿ ಆಗುತ್ತೆ ನೋಡ್ರಿ. ಈಗ ಪಾಯಸನೂ ರೆಡಿ ಮಾಡಿಟ್ಬಿಟ್ಟು ಫಸ್ಟಿಗೆ ದೇವ್ರ ಮುಂದೆ ದೀಪ ಹಚ್ಚಿ ನೈವೇದ್ಯ ಮಾಡಿನಿ. ಆಮೇಲೆ ಊಟಕ್ಕೆ ರೆಡಿ ಮಾಡಿದ್ರೈತಂತ ಹೇಳಿ ಈಗ ಪಾಯಸನೂ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ತಂದಿಟ್ಬಿಟ್ಟು ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಮಾಡಿ ಧೂಪ ಅಷ್ಟು ಹಾಕ್ಬಿಟ್ರಾಯ್ತು. ದೇವ್ರ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ಸಂಜೆ ಮುಂದಾಗಿಂದು. ಇನ್ನು ರಾತ್ರಿ ಊಟಕ್ಕೆ ಇವತ್ತು ದೋಸೆ ಮಾಡಾಕತ್ತಿದ್ದೆ. ಆ್ಯಕ್ಚುಲಿ ರಾತ್ರಿ ಊಟಕ್ಕೆ ದೋಸೆ ತಿನ್ನಬಾರ್ದು, ಆದರೆ ತನೂ ಕೇಳಿದ್ಲು. ಮತ್ತು ತನಗೊಂದು ನಮಗೊಂದು ಸಪ್ರೇಟಾಗಿ ಏನು ಮಾಡೋದು, ಮತ್ತು ಡೈಲಿ ಚಪಾತಿ ತಿನ್ನಕ್ಕೂ ಒಲ್ಲ ಅನ್ಸುತ್ತಲ್ರಿ. ಇವತ್ತು ದೋಸೆನೇ ಮಾಡಿಬಿಟ್ರಾಯ್ತು ಅಂತ
ಈಗ ಏನೈತಲ್ಲ ದೋಸೆ ಹಿಟ್ಟು ರೆಡಿ ಆಗಿತ್ತು ರೀ, ಬೆಳಗ್ಗೆನೇ ರುಬ್ಬಿಟ್ಟಿದ್ದಲ್ಲ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಇದ್ರೆ ನಮ್ಮ ಮನೆಯವರು ಮೆಣಸಿನ್ಕಾಯಿ ಕಟ್ ಮಾಡಿ ಕೊಡ್ತೀನಿ ಅಂತೇಳಿ ಕಟ್ ಮಾಡಾಕಂತಿದ್ರು. ಮತ್ತು ದೋಸೆ ಸಂಗಟ ಬೆಲ್ಲದ ಹಾಲು ಮಾಡಲಿ ಅಂದರೆ ಟೇಸ್ಟ್ ಆಗುತ್ತಂತ ನಾನು ಅನ್ನಕತ್ತಿದ್ದೆ. ಅಂದರೆ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಜೋಳದ ಹಿಟ್ಟಿನ ದೋಸೆ ಮತ್ತು ಬೆಲ್ಲದ ಹಾಲಂತೆ ಮಾಡ್ತಿದ್ರು. ಬೆಲ್ಲ ಮತ್ತು ಕಸಕಸಿ, ಏಲಕ್ಕಿ, ಕೊಬ್ಬರಿ ಎಲ್ಲ ಹಾಕಿಬಿಟ್ಟು ಜೋಳದ ಹಿಟ್ಟಿನ ದೋಸೆ ಮಾಡಿ ಕೊಡ್ತಿದ್ರು. ಅದ್ರ ಸಂಗಟ ಅದನ್ನ ಹಚ್ಕೊಂಡು ತಿನ್ನೋದ್ರಿ ಸ್ವೀಟಾಗಿ ಅನ್ನಿಸ್ತಿತ್ತು, ಟೇಸ್ಟ್ ಅನ್ನಿಸ್ತಿತ್ತು. ಆದರೆ ನನಗೆ ಇಷ್ಟ ಆಗ್ತಿತ್ತಿಲ್ಲ. ನಾನಿದ್ರೆ ಹಿಂಡಿ ಅಥವಾ ಖಾರ ಹಾಕೊಂಡು ತಿಂತಿದ್ದೆ. ಅಂದರೆ ನಂಗೆ ಸಣ್ಣಕ್ಕಿದ್ದಾಗ ಅಷ್ಟೊಂದು ಸ್ವೀಟ್ ಇಷ್ಟ ಇದ್ದಿತ್ತಿಲ್ಲ. ಆದರೆ ಇತ್ತೀಚೆಗೆ ಸ್ವಲ್ಪ ಇಷ್ಟ ಆಗತೈತಿ. ಅಂದರೆ ಅವ್ರ ಸಂಗಟ ಕೂಡಿಬಿಟ್ಟು ನಾನು ಸ್ವಲ್ಪ ಸ್ವೀಟ್ ತಿನ್ನೋದು ಜಾಸ್ತಿನೇ ಆಗೈತಿ. ಆ್ಯಕ್ಚುಲಿ ಸ್ವೀಟ್ ತಿನ್ನಬಾರ್ದು, ದಪ್ಪ ಆಗ್ತಾರಂತಾರೆ. ಆದರೆ ಏನು ಮಾಡೋದು, ಮಾಡಿದಾಗ ಜೀವ ಕೇಳಂಗೆ ಇಲ್ಲ ರೀ, ತಿಂದ್ಬಿಡೋದಾಗುತ್ತೆ. ನಮ್ಮ ಮನೆಯವರಿಗಂತೂ ಡೈಲಿ ಸ್ವೀಟ್ ಕೊಟ್ರೂ ಒಲ್ಲಂತ ಅನ್ನಂಗೆ ಇಲ್ಲ ರೀ. ಹುಗ್ಗಿ, ಹೋಳ್ಗೆ ಇಂಥವೆಲ್ಲ ಡೈಲಿ ಮಾಡಿರಿ, ನೀವೇನು ಬೇಸರ ಮಾಡ್ಕೋದೇ ತಿಂತಾರೋ. ನಾನೆಲ್ಲ ನಮ್ಮ ತನೋ ಪ್ರೆಗ್ನೆಂಟ್ ಇದ್ದಾಗ ಡೈಲಿ ಅವರಿಗೆ ಬರೀ ಸಜ್ಕ, ಅನ್ನ, ಸಾರು ಮಾಡಿಕೊಡ್ತಿದ್ದೆ. ಡೈಲಿ ಅದನ್ನೇ ತಿಂತಿದ್ರು. ಅಂದರೆ ರೊಟ್ಟಿ ಚಪಾತಿ ಮಾಡಮ್ದಾಗ ಸ್ಮೆಲ್ ಬರುತ್ತಂತೇಳಿ ನಾನು ಬರೀ ಸಜ್ಕ, ಅನ್ನ, ಸಾರು ಮಾಡ್ತಿದ್ದೆ. ಅದನ್ನೇ ಇಷ್ಟಪಟ್ಟು ತಿಂತಿದ್ರು. ಮತ್ತು ಅವರಿಗೆ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ ಆಯ್ತಲ್ರಿ. ಕೆಲವೊಬ್ರಿಗೆ ಹೆಂಗೆ ಗೊತ್ತಿದ್ರಿ, ಸ್ವೀಟ್ ತಿನ್ನೋದು ಬಿಡಿಸ್ಬಿಟ್ರೆ ಏನೋ ಒಂಥರ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತಾರೆ. ಹಾಗಾಗಿ ನಮ್ಮ ಮನೆಯವರಿಗೆ ಅದೇ ರೀತಿ ನೋಡಿರಿ, ಸ್ವೀಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಜಿಲೇಬಿ ಆಗಲಿ ಮತ್ತು ಈ ರೀತಿ ಹುಗ್ಗಿ, ಹೋಳ್ಗೆ, ಪಾಯಸ ಏನಾದರೂ ಒಟ್ಟು ಸ್ವೀಟ್ ಇರಬೇಕು. ಡೈಲಿ ಒನ್ ಟೈಮ್ ಆದ್ರೂ ಸ್ವೀಟ್ ತಿಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಆದಷ್ಟು ನಾನು ವಾರದಾಗ ಒಂದು 2-3 ಸಲ ಆದ್ರೂ ಸ್ವೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಕೆಲವೊಬ್ರು ಅಂತೀರಿ, ಏನು ನೀವು ಭಾಳ ಸ್ವೀಟ್ ತಿಂತೀರಿ ಮತ್ತು ಡೀಪ್ ಫ್ರೈ ಮಾಡಿದ್ದು ತಿಂತೀರಿ. ನನಗೆ ಸ್ವಲ್ಪ ಡೀಪ್ ಫ್ರೈ ಮಾಡಿದ್ದು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ರೀ. ಬಜ್ಜಿ ಮತ್ತು ಬೋಂಡ ಇಂಥವೆಲ್ಲ. ಆದರೆ ನಮ್ಮ ಮನೆಯವರಿಗೆ ಆ ಥರ ಡೀಪ್ ಫ್ರೈ ಮಾಡಿದ್ದು ಅಷ್ಟು ಇಷ್ಟ ಆಗಂಗಿಲ್ಲ, ಸ್ವಲ್ಪ ಕಡಿಮೆನೇ ತಿನ್ನೋದು. ಆದರೆ ಸ್ವೀಟ್ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ. ಅಂದರೆ ಅವ್ರವ್ರಿಗೆ ಯಾವ ರೀತಿ ಇಷ್ಟಲ್ಲ ಆ ರೀತಿ ಇಷ್ಟಪಟ್ಟು ತಿನ್ನೋದಷ್ಟೇ ರೀ. ಆದಷ್ಟು ಸ್ವಲ್ಪ ಮಿತವಾಗಿ ತಿನ್ನೋದು ಒಳ್ಳೆಯದು. ಇಷ್ಟ ಅಂಥೇಳಿ ಜಾಸ್ತಿ ತಿಂದುಬಿಟ್ರೆ ಮತ್ತು ಆರೋಗ್ಯನೂ ಹಾಳಾಗುತ್ತದ್ರಿ. ಈ ಕಡೆ ನಾನು ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ನಮ್ಮ ಮನೆಯವ್ರಿಗೆ ಚಟ್ನಿನೂ ರುಬ್ಬಿ ಕೊಟ್ಟರು. ಚಟ್ನಿಗೂ ಒಂದು ಒಗ್ಗರಣೆ ಹಾಕಿಬಿಟ್ಟು ಅದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಇನ್ನು ದೋಸೆ ಹಾಕಿಕೊಡೋ ಕೆಲಸ ಸ್ಟಾರ್ಟ್ ನೋಡಿರಿ. ಮೆಂತ್ಯ ದೋಸೆ ಭಾಳ ಮಸ್ತ್ ಆಗ್ತಾವೆ ಮತ್ತು ಅಷ್ಟು ಕೈ ಬರೋಂಗಿಲ್ಲ ರೀ. ನೀವು ಟ್ರೈ ಮಾಡಿರಿ. ಆಲ್ರೆಡಿ ನಾನು ಹೇಳಿದ್ದೀನಿ. ಅಂದರೆ ಮೆಂತ್ಯ ಸ್ವಲ್ಪ ಕಡ್ಲೆಬೇಳೆ ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡಿದ್ದು, ಸ್ವಲ್ಪ ಸಕ್ಕರೆ ಹಾಕಿಬಿಟ್ರೆ ಏನೈತಿಲ್ಲ ಕಲರ್ ಚಲೋ ಬರ್ತಾವೆ ನೋಡಿರಿ. ನಾನು ಹಾಕಿದ್ದಿಲ್ಲ. ನಾವು ಇದೇ ರೀತಿ ಗೋಧಿ ದೋಸೆನೂ ಮಾಡ್ಬೋದು. ಅಂದರೆ ಗೋಧಿ ಸ್ವಲ್ಪ ಮೆಂತ್ಯ ಹಾಕ್ಬಿಟ್ಟು ದೋಸೆನೂ ರೆಡಿ ಮಾಡ್ಕೋಬೋದು. ಅಂದರೆ ಶುಗರ್ ಇರೋರೆಲ್ಲ ಅಕ್ಕಿ ತಿನ್ನಬಾರ್ದು ಅಂತಾರಲ್ಲ, ಅವಾಗೇನೈತಲ್ಲ ನಾವು ಗೋಧಿನ ನೆನೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ದೋಸೆ ಮಾಡ್ಬೇಕ್ರಿ. ಅದು ಟೇಸ್ಟ್ ಆಗ್ತಾವೆ. ನೆಕ್ಸ್ಟ್ ಟೈಮ್ ನಾನು ಆ ರೆಸಿಪಿನ ಟ್ರೈ ಮಾಡ್ತೀನಿ. ಅಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ದು ಹೆಂಗೆ ಬರ್ತೈತೆ ಅಂತೇಳಿ ನಿಮ್ಮ ಸಂಗಟು ಶೇರ್ ಮಾಡ್ಕೊತೀನಿ ರೀ. ಈಗಿದ್ರೆ ಆಲ್ರೆಡಿ ಎಲ್ಲ ದೋಸೆನೂ ಹಾಕಿಬಿಟ್ಟು ತೊಗೊಂಡು ಬಂದಿದ್ದೀನಿ ನೋಡಿರಿ. ತನ್ನೊಂದು ಮತ್ತು ಮನೊಂದು ಊಟ ಆಲ್ರೆಡಿ ಮುಗ್ದೈತಿ. ಅಂದ್ರೆ ತನ್ನೊಂದು ಕಂಪ್ಲೀಟ್ ಆಗೈತಿ. ಮನು ಇದ್ರೆ ಇನ್ನೂ ಅರ್ಧ ಊಟ ಮುಗಿಸ್ಯಾನು, ಇನ್ನೂ ಅರ್ಧ ಊಟ ಮುಗಿಸ್ಬೇಕು ನೋಡಿರಿ. ಹೀಗಿದ್ರೆ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ ನೋಡಿರಿ. ಪಾಯಸನೂ ಟೇಸ್ಟ್ ಆಗಿತ್ತು. ಆದರೆ ಹಾಲು ಸ್ವಲ್ಪ ಕಡಿಮೆನೇ ಆಗಿದ್ದು. ಅಂದರೆ ಅರ್ಧ ಲೀಟ್ರ್ ಅಷ್ಟೇ ಹಾಲು ಇದ್ದು ರೀ. ಮತ್ತು ಹೋಗಿ ತರಕ್ಕೆ ಹೋಗಲಿಲ್ಲ. ಮತ್ತು ದೂರ ಆಗುತ್ತಲ್ಲ, ಹೋಗಾಕೂ ಒಲ್ಲ ಅನ್ಸುತ್ತೆ. ಈಗ ಊಟ ಮಾಡಾಕಂತೀವಿ ನೋಡಿರಿ. ಊಟ ಮಾಡೋಣ ಬರ್ರಿ. ಇವತ್ತು ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ.